ಗೆಳೆಯರೆ, ಇದು ನಮ್ಮ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ನಾನು ಹೆಚ್ಚಾಗಿ ಗಮನಿಸಿರುವ ಒಂದು ವಿಷಯ. ಹಣದ ಬಗ್ಗೆ ಈ ರೀತಿ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳನ್ನ ಹಿರಿಯರು ನಮ್ಮ ತಂದೆ ತಾಯಿಗಳ ತಲೆಯಲ್ಲಿ ತುಂಬಿಸಿದ್ರು, ನಮ್ಮ ತಂದೆ ತಾಯಿಯಂದಿರು ನಮ್ಮ ತಲೆಯಲ್ಲಿ ತುಂಬಿಸಿರ್ತಾರೆ. ಇದೇ ಆಲೋಚನೆಗಳನ್ನೇ ನಾವು ಬೆಳೆಸ್ಕೊಳ್ತಾ ಹೋದರೆ ಖಂಡಿತ ನಾವು ಹಣ ಮಾಡೋದಕ್ಕೆ ಸಾಧ್ಯವಿಲ್ಲ. ರಹಸ್ಯ ಪುಸ್ತಕ ಬರೆದ ತಂಡವೇ ಒಂದು ಅಪ್ಲಿಕೇಶನ್ ಅನ್ನ ಮಾಡಿದ್ದಾರೆ. ಆ ಅಪ್ಲಿಕೇಶನ್ ಅನ್ನ ನಾನು ಕೂಡ ನನ್ನ ಫೋನ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದೇ ಆ ಅಪ್ಲಿಕೇಶನ್. ಕಳೆದ ವರ್ಷ ಒಂದು ವರ್ಕ್ಶಾಪ್ ಕೂಡ ಮಾಡಲಾಗದಿದ್ದ ಪರಿಸ್ಥಿತಿಯಿಂದ ಇವತ್ತು ಈಗಾಗಲೇ 2ನೇ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. 1 ಲಕ್ಷಕ್ಕೂ ಹೆಚ್ಚು ವರ್ಕ್ಶಾಪ್ಗಳ ಮೂಲಕನೇ ದುಡಿಯೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಪ್ರಯತ್ನ ಪಟ್ಟು ನೋಡಿ, ಖಂಡಿತ ನಿಮಗೆ ಇದು ಉಪಯೋಗ ಆಗುತ್ತೆ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಇದೇ ಮೊದಲ ಬಾರಿಗೆ ಈ ರಹಸ್ಯ ಪುಸ್ತಕದ ಸರಣಿಯ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ಸರಣಿನಲ್ಲಿರುವ ಎಲ್ಲ ವಿಡಿಯೋ ನೋಡ್ಕೊಂಡು ಬಂದು ನಂತರ ಈ ವಿಡಿಯೋನ ನೋಡಿ. ಆಗ ಈ ವಿಡಿಯೋನಲ್ಲಿ ಹಂಚಿಕೊಳ್ಳುವ ವಿಷಯಗಳು ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಸರಣಿನಲ್ಲಿ ನಾನು ಈ ರಹಸ್ಯ ಪುಸ್ತಕದಲ್ಲಿ ಹೇಳಿರುವ ವಿಷಯಗಳನ್ನ ಹಂಚ್ಕೊಳ್ತಾ ಬರ್ತಿದ್ದೀನಿ. ಇವತ್ತು ನಮ್ಮೆಲ್ಲರಿಗೂ ಬಹಳ ಇಷ್ಟವಾದ, ಬಹಳ ಬೇಕಾದ ಒಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ಅದೇನೆಂದರೆ, ನಮಗೆ ಇಷ್ಟವಾದ ಹಣನ ನಾವು ಹೇಗೆ ಪಡ್ಕೊಳ್ಳೋದು, ನಮಗೆ ಬೇಕು ಅನ್ನುವಷ್ಟು ಆಸ್ತಿನ ನಾವು ಹೇಗೆ ಸಂಪಾದಿಸ್ಕೊಳ್ಳೋದು, ನಮಗೆ ಬೇಕಿರೋ ಒಂದು ಐಶ್ವರ್ಯನ ನಾವು ಹೇಗೆ ಗಳಿಸ್ಕೊಳ್ಳೋದು. ಗೆಳೆಯರೆ, ಇದು ನಮ್ಮ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ನಾನು ಹೆಚ್ಚಾಗಿ ಗಮನಿಸಿರುವ ಒಂದು ವಿಷಯ. ಈ ಪುಸ್ತಕದಲ್ಲಿ ಹೇಳುವ ಲೇಖಕರು ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ನಮ್ಮಲ್ಲಿ ಬಹಳಷ್ಟು ಜನ ಹಣದ ಬಗ್ಗೆ, ಹಣವಂತರ ಬಗ್ಗೆ ಒಂದು ನಕಾರಾತ್ಮಕ ಮನೋಭಾವನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಹಣ ಸಂಪಾದಿಸಿದವರೆಲ್ಲ ಕೆಟ್ಟ ದಾರಿನಲ್ಲೇ ಸಂಪಾದಿಸಿರ್ತಾರೆ, ಯಾವುದೋ ತಲೆ ಹೊಡೆದೇ ಹಣ ಮಾಡಿರ್ತಾರೆ. ಮತ್ತೆ ನಮ್ಮ ಮನೆಗಳಲ್ಲಿ ಹೆಚ್ಚಾಗಿ ಕೇಳಿರುವ ಒಂದು ವಿಷಯ ಅಂದರೆ, ಹಣ ಏನು ಮರದ ಮೇಲೆ ಬೆಳೆಯುತ್ತಾ, ಸುಮ್ಮನೆ ಎತ್ತಿ ಖರ್ಚು ಮಾಡೋದಕ್ಕೆ. ಮತ್ತೆ ಹಣ ಬಂದರೆ ಗುಣ ಹಾಳಾಗೋಗುತ್ತೆ, ಅಹಂಕಾರ ಬಂದ್ಬಿಡುತ್ತೆ. ಹಣದ ಬಗ್ಗೆ ಈ ರೀತಿ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳನ್ನ ಹಿರಿಯರು ನಮ್ಮ ತಂದೆ ತಾಯಿಗಳ ತಲೆಯಲ್ಲಿ ತುಂಬಿಸಿದ್ರು, ನಮ್ಮ ತಂದೆ ತಾಯಿಯಂದಿರು ನಮ್ಮ ತಲೆಯಲ್ಲಿ ತುಂಬಿಸಿರ್ತಾರೆ. ನಮ್ಮ ಮನೆಗಳಲ್ಲೆಲ್ಲ ಹೆಚ್ಚಾಗಿ ಈ ರೀತಿ ಮಾತುಗಳನ್ನು ನಾವು ಕೇಳಿರ್ತೀವಿ. ಆದರೆ ಇದೇ ಆಲೋಚನೆಗಳನ್ನೇ ನಾವು ಬೆಳೆಸ್ಕೊಳ್ತಾ ಹೋದರೆ ಖಂಡಿತ ನಾವು ಹಣ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದೇ ಈ ಪುಸ್ತಕದಲ್ಲಿ ಈ ಒಂದು ಆಕರ್ಷಣೆಯ ನಿಯಮದ ಒಂದು ತತ್ವಕ್ಕೆ ಅನುಸಾರವಾಗಿ ನಾವು ಯೋಚಿಸಿದಾಗ ನಮಗೆ ತಿಳಿದು ಬರುವ ಒಂದು ವಿಷಯ. ಈ ಪುಸ್ತಕದಲ್ಲಿ ಒಬ್ಬ ಲೇಖಕ ತನ್ನ ಕಥೆನ ಹಂಚ್ಕೊಂಡಿದ್ದಾರೆ. ಅವರ ತಂದೆ ಕೂಡ ಇದೇ ರೀತಿ ಹೇಳ್ತಿದ್ರಂತೆ. ಆದರೆ ಅದೃಷ್ಟವಶಾತ್ ಅವ್ರಿಗೆ ಒಬ್ಬ ಗುರು ಸಿಕ್ಕಿ ಅವರು ಈ ಲೇಖಕನಿಗೆ, ನಿನಗೆ ಎಷ್ಟು ಹಣ ಬೇಕು ಅಂತ ಅನ್ಸುತ್ತೋ ಅದನ್ನ ಧೈರ್ಯವಾಗಿ ಕೇಳು, ನೀನು ಕೇಳುವ ಒಂದು ಹಣ ಹೇಗಿರಬೇಕು ಅಂದರೆ ಅದು ನಿನಗೆ ಸಿಕ್ಕಿದರೆ ಅದು ನಿಜವಾಗಲೂ ಒಂದು ಪವಾಡವೇ ಆಗಿರಬೇಕು ಅಂತ ಹೇಳ್ತಾರಂತೆ. ಆಗ ಇವರು ಆ ಗುರುಗಳ ಒಂದು ಉತ್ತೇಜನದಿಂದ ಸರಿ ಕೇಳೋಣ ಅಂತ ನಿರ್ಧರಿಸಿ ಕೇಳ್ತಾರಂತೆ. ಕೇಳಿದಾಗ ಅದಕ್ಕೆ ಬಹಳಷ್ಟು ವಿಷಯಗಳು ಕೂಡಿ ಬರುತ್ತೆ. ಕೊನೆಗೆ ಅವರು ಅಂದುಕೊಂಡ ಹಣ ಅವರಿಗೆ ಸಿಕ್ಕಿ ಅವರು ಜಗತ್ತಿನಲ್ಲಿ ಒಬ್ಬ ದೊಡ್ಡ ಮಟ್ಟದ ಲೇಖಕನಾಗ್ತಾರೆ. ನೀವು ಇವರ ಪುಸ್ತಕ ಕೂಡ ಓದಿರ್ಬೋದು, ಚಿಕನ್ ಸೂಪ್ ಫಾರ್ ದ ಸೋಲ್ ಅಂತ. ಆ ಲೇಖಕನ ಹೆಸರು ಜಾಕ್ ಕ್ಯಾನ್ಫೀಲ್ಡ್ ಅಂತ. ಸೊ ಇವರು ಕೂಡ ಈ ಒಂದು ರಹಸ್ಯ ಪುಸ್ತಕದಲ್ಲಿ ತಮ್ಮ ಆಲೋಚನೆಗಳನ್ನ, ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಯಾರ್ಯಾರಿಗೆ ಈ ಕಥೆಗಳನ್ನೆಲ್ಲ ಸಂಪೂರ್ಣವಾಗಿ ಕೇಳಬೇಕು ಅಂತ ಆಸೆ ಇದೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಯಾರ್ಯಾರಿಗೆ ಇಂಗ್ಲಿಷ್ ಓದೋದಕ್ಕಾಗುತ್ತೆ ಅಥವಾ ಕನ್ನಡದಲ್ಲೂ ಈ ಪುಸ್ತಕ ತಗೊಂಡು ಓದೋದಕ್ಕಾಗುತ್ತೆ, ನೀವು ಪುಸ್ತಕ ಕೂಡ ಓದ್ಬೋದು. ಒಟ್ಟಿನಲ್ಲಿ ಈ ಒಂದು ರಹಸ್ಯ ಪುಸ್ತಕ ಓದಿದ ಮೇಲೆ, ಈ ಆಕರ್ಷಣೆಯ ನಿಯಮದ ಬಗ್ಗೆ ತಿಳ್ಕೊಂಡ ಮೇಲೆ ನನಗೆ ಎದುರಾದ ಸಮಸ್ಯೆಗಳು, ಹಣ ಮಾಡೋದ್ರಲ್ಲಿ ನನಗೆ ಎದುರಾದ ಅಡಚಣೆಗಳು, ಅದಕ್ಕೆ ನಾನು ಕಂಡುಕೊಂಡ ಪರಿಹಾರಗಳ ಬಗ್ಗೆ ನಾನು ಈ ಒಂದು ಸಂಚಿಕೆಯಲ್ಲಿ ಮಾತಾಡ್ತೀನಿ. ಇಲ್ಲಿ ಮುಖ್ಯವಾಗಿ ಬಹಳಷ್ಟು ಜನಕ್ಕೆ ಬರುವ ಸಮಸ್ಯೆ ಏನೆಂದರೆ, ನಮಗೆ ಏನು ಬೇಕೋ ಅದನ್ನು ಕೇಳೋದ್ರಲ್ಲಿ ನಮಗೇನು ಸಮಸ್ಯೆ ಆಗಲ್ಲ. ಈಗ ನನ್ನ ಉದಾಹರಣೆಯಲ್ಲಿ ನನಗೆ ಒಂದು ಇಷ್ಟು ಲಕ್ಷ ಹಣ ಬೇಕು ಅಂತ ನಾನು ಕೇಳ್ಬಿಡ್ತೀನಿ. ಆದರೆ ಕೇಳಿದ ಮೇಲೆ ಅದು ಬರುವವರೆಗೂ ನಾನು ಆ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತ ಏನಂತಾರೆ, ಆ ಒಂದು ಸಕಾರಾತ್ಮಕ ಆಲೋಚನೆಗಳಲ್ಲೇ ನನ್ನ ಮನಸ್ಸನ್ನು ಇಡುವುದು ಮತ್ತು ಸಕಾರಾತ್ಮಕವಾಗಿರುವುದು, ಇದನ್ನು ಮಾಡುವುದು ಬಹಳ ಕಷ್ಟ. ಯಾಕಂದರೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ತಾಳ್ಮೆ ಇರಲ್ಲ. ಮತ್ತು ನಾನು ಇದಕ್ಕೆ ಮುಂಚೆ ಕೂಡ ಹೇಳ್ದಂಗೆ ಅದು ಹೇಗೆ ಬರುತ್ತೆ, ಸಾಧ್ಯನಾ, ಅಯ್ಯೋ ಈಗ ಬಂದಿಲ್ವಲ್ಲ, ನನ್ನ ಹತ್ರ ಇಲ್ವಲ್ಲ, ಈ ರೀತಿ ಆಲೋಚನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ
ಇದಕ್ಕೆ ನಾನು ಕಂಡುಕೊಂಡ ಪರಿಹಾರ ಏನೆಂದರೆ, ಇದಕ್ಕೆ ಮುಂಚೆ ಕೂಡ ಹಂಚ್ಕೊಂಡಿದ್ದೀನಿ, ಬಹಳಷ್ಟು ವಿಷಯಗಳಲ್ಲಿ ನಮ್ಮ ಮನಸ್ಸನ್ನು ನಾವು ಇಟ್ಟಾಗ, ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ, ಒಂದು ವಿಷಯ ಕೇಳ್ಬಿಟ್ಟು ಅದನ್ನು ಮರೆತು ಬೇರೊಂದು ವಿಷಯದಲ್ಲಿ ನಮ್ಮ ಮನಸ್ಸನ್ನು ಇಡೋದು ಸುಲಭ ಆಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ಸಮಸ್ಯೆ ಅಂದರೆ, ನಾವು ಎಷ್ಟು ಹಣ ಬೇಕು ಅನ್ನೋದನ್ನ ಕೇಳೋದೇನೋ ಸುಲಭ, ಆದರೆ ಆ ಹಣ ಬರೋವರೆಗೂ ಆ ಹಣ ಇಲ್ಲ ಅನ್ನೋ ಕೊರತೆನ ಯೋಚಿಸದೇ ಇರೋದೇ ತುಂಬ ಕಷ್ಟ. ಯಾಕಂದರೆ ನಾವು ಎಷ್ಟು ದೊಡ್ಡದಾಗಿ ಹಣ ಕೇಳ್ತೀವೋ ಅಷ್ಟೇ ಅದು ಇಲ್ವಲ್ಲ ಅನ್ನೋ ಒಂದು ಕೊರತೆ ಭಾವನೂ ನಮಗೆ ಕಾಡೋದಕ್ಕೆ ಶುರುವಾಗುತ್ತೆ. ಆದರೆ ಈ ಪುಸ್ತಕದಲ್ಲಿ ಮತ್ತೆ ಮತ್ತೆ ಹೇಳಿರೋ ಹಾಗೆ ಆ ಕೊರತೆ ಭಾವದಲ್ಲಿ ನಾವು ನಮ್ಮ ಮನಸ್ಸನ್ನು ಇಟ್ಟರೆ ಅದಕ್ಕೆ ತಕ್ಕಂತೆ ಒಂದು ಫ್ರೀಕ್ವೆನ್ಸಿನ ಎಮಿಟ್ ಮಾಡ್ತೀವಿ. ಆಗ ಇನ್ನೂ ಹೆಚ್ಚು ಕೊರತೆನೇ ನಾವು ಆಕರ್ಷಣೆ ಮಾಡ್ತೀವಿ. ಅದೇ ಆ ಕೊರತೆ ಭಾವದಿಂದ ನಮ್ಮ ಮನಸ್ಸನ್ನು ನಾವು ತೆಗೆದು ನಮಗೆ ಏನು ಬೇಕೋ ಅದರ ಮೇಲೆ ಮನಸ್ಸನ್ನಿಡುವುದು, ಅಥವಾ ಆ ಅಭಿವೃದ್ಧಿ ಭಾವ ಅಂದರೆ ಅಬಂಡೆನ್ಸ್ ಅಂತ ಏನು ಹೇಳ್ತೀವಿ, ಆ ಅಬಂಡೆನ್ಸ್ ಮೇಲೆ ನಮ್ಮ ಮನಸ್ಸನ್ನು ನಾವು ಇಡಲು ಪ್ರಯತ್ನ ಪಟ್ಟು ಅದನ್ನು ನಾವು ಯಶಸ್ವಿಯಾಗಿ ಮಾಡಿದರೆ ಖಂಡಿತ ನಾವು ಏನನ್ನು ಬೇಕಾದರೂ ಸುಲಭವಾಗಿ ಪಡ್ಕೊಳ್ಬಹುದು ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಇದಕ್ಕೆ ನಾನೇನು ಮಾಡಿದೆ ಅಂದರೆ, ನಾವು ಒಂದೇ ವಿಷಯದ ಬಗ್ಗೆ ನಮ್ಮ ಸಂಪೂರ್ಣ ಗಮನವನ್ನು ಹರಿಸೋದಕ್ಕೆ ಶುರು ಮಾಡಿದ್ರೆ ಅದು ಬರೋದಕ್ಕೆ ತಡ ಆದಷ್ಟು ನಮಗೆ ತಾಳ್ಮೆ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಆತಂಕ ಹೆಚ್ಚಾಗುತ್ತೆ, ಮತ್ತು ಕೊರತೆ ಭಾವ ಆಟೋಮೆಟಿಕ್ ಆಗಿ ಬರೋದಕ್ಕೆ ಶುರುವಾಗುತ್ತೆ. ಅದೇ ನಾವು ಹಲವಾರು ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಹೆಚ್ಚು ಆತಂಕ ಪಡೋದಕ್ಕೆ ಸಮಯ ಇರೋಲ್ಲ. ಯಾಕಂದರೆ ಈ ವಿಷಯ ನಡೀತಿಲ್ಲ ಅಂದರೆ ಇನ್ನೊಂದು ವಿಷಯದಲ್ಲಿ ನಾನು ಹೆಚ್ಚು ಸಮಯ ಹಾಕ್ತಿರ್ತೀನಿ, ಅದರಲ್ಲಿ ನನಗೆ ಏನೋ ಒಂದು ಆಗ್ತಿಲ್ಲ ಅಂದಾಗ ಈ ವಿಷಯದ ಬಗ್ಗೆ ಯೋಚಿಸ್ತಿರ್ತೀನಿ. ಹಾಗಾಗಿ ಮನಸ್ಸಿಗೆ ಕೊರಗೋದಕ್ಕೆ ಮತ್ತು ಇಲ್ಲ ಅನ್ನೋ ಒಂದು ಕೊರತೆ ಭಾವದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದಕ್ಕೆ ಹೆಚ್ಚು ಸಮಯ ಸಿಗೋದಿಲ್ಲ. ನಾವು ಗಮನಿಸಿರ್ತೀವಿ, ನಾವು ಯಾವಾಗ ಯಾವುದೋ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತೀವಿ, ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಆಗಿ ನಮಗೆ ಆಸಕ್ತಿ ಇರುವಂತಹ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಮ್ಮ ಮನಸ್ಸು ಸಂಪೂರ್ಣವಾಗಿ ಅದರಲ್ಲಿ ಮುಳುಗೋಗಿರುತ್ತೆ. ಆಗ ನನ್ನ ಹತ್ರ ಇದೆಯಾ ಇಲ್ವಾ ಇದರ ಬಗ್ಗೆ ಹೆಚ್ಚಾಗಿ ಆಲೋಚನೆಗಳು ಬರಲ್ಲ. ಆ ರೀತಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಏಕಾಗ್ರತೆಯಿಂದ ನಮಗೆ ಯಾವ ಕೆಲಸ ಇಷ್ಟನೋ ಅದನ್ನು ನಾವು ಖುಷಿಯಾಗಿ ಮಾಡ್ತಾ ಈ ಒಂದು ತಂತ್ರವನ್ನು ಬಳಸ್ಕೊಂಡು ನಮಗೆ ಏನು ಹಣ ಬೇಕೋ ಅಥವಾ ಆಸ್ತಿ ಬೇಕೋ, ಅಂತಸ್ತು ಬೇಕೋ, ಐಶ್ವರ್ಯ ಬೇಕೋ ಅದನ್ನು ಕೇಳಿ ಅದನ್ನು ವಿಜುವಲೈಸೇಷನ್ ಮಾಡಿಕೊಂಡು ಈ ಒಂದು ತಂತ್ರವನ್ನು ಬಳಸ್ಕೊಂಡಾಗ ಅದು ನಮಗೆ ಸುಲಭವಾಗಿ ಸಿಕ್ಬಿಡುತ್ತೆ. ಆದರೆ ಅದು ಇಲ್ವಲ್ಲ ಅನ್ನೋ ಒಂದು ಒದ್ದಾಟದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಾವು ಎಷ್ಟೇ ಪ್ರಯತ್ನ ಪಡ್ತಿದ್ರು, ಬಾಹ್ಯ ಪ್ರಪಂಚದಲ್ಲಿ ಎಷ್ಟೇ ಪ್ರಯತ್ನ ಪಡ್ತಿದ್ರು, ಹೊರಗಡೆ ಎಷ್ಟೇ ಎಫರ್ಟ್ಸ್ ಹಾಕ್ತಿದ್ರು, ಅದು ನಮಗೆ ಸಿಗೋದಿಲ್ಲ. ಅದು ಒಂದು ಮರೀಚಿಕೆ ಥರ ನಮ್ಮಿಂದ ದೂರ ದೂರ ಹೋಗ್ತಾನೆ ಇರುತ್ತೆ. ಹಾಗಾಗಿ ಈ ಕ್ಷಣದಲ್ಲಿ ನಮಗೆ ಇಷ್ಟವಾಗುವ, ನಮಗೆ ಬಹಳ ಆಸಕ್ತಿ ಇರುವ, ನಮಗೆ ಸಂತೋಷ ಕೊಡುವಂತಹ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ನನ್ನ ಪ್ರಕಾರ ಬಹಳ ಉತ್ತಮವಾದ ಒಂದು ತಂತ್ರ. ಅದನ್ನು ಮಾಡಿಕೊಂಡು ಜೊತೆಗೆ ಈ ಒಂದು ತಂತ್ರವನ್ನು ಬಳಸಿಕೊಳ್ಳುವುದು ಬಹಳ ಸುಲಭ ಗೆಳೆಯರೆ. ಸುಮ್ಮನೆ ಕೂತು ನನಗೆ ಇದು ಬೇಕು ಅಂತ ಕೇಳ್ಬಿಟ್ಟು ಸುಮ್ಮನೆ ಕೂರ್ತೀನಿ ಅದು ಬಂದ್ಬಿಡುತ್ತೆ ಅಂದರೆ ಖಂಡಿತ ಬರುತ್ತೆ, ನಿಮಗೆ ನಂಬೋದಕ್ಕಾದ್ರೆ, ನೀವು ತಾಳ್ಮೆಯಿಂದ ಇರೋದಕ್ಕಾದ್ರೆ. ಆದರೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಆ ತಾಳ್ಮೆ ಇರೋದಿಲ್ಲ. ಯಾಕಂದರೆ ನಮ್ಮ ಒಂದು ಇಷ್ಟು ವರ್ಷದ ಒಂದು ಕಂಡೀಷನಿಂಗ್ ಅಂತ ಏನು ಹೇಳ್ತೀವಿ, ನಮಗೆ ಸುಮ್ಮನೆ ಕೂತು ಎಲ್ಲಿಂದಾನೋ ಹುಡುಕೊಂಡು ಬರುತ್ತೆ ಅನ್ನೋದನ್ನು ನಂಬೋದಕ್ಕೆ ಬಿಡೋದಿಲ್ಲ ಅದು. ಹಾಗಾಗಿ ಮಾಡೋದು ಬೇಕಿಲ್ಲ. ನಾನು ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ನಮ್ಗೇನು ನಂಬೋದಕ್ಕೆ ಸಾಧ್ಯನೋ ಅದನ್ನು ನಾವು ಮಾಡಿದ್ರೆ ಸಾಕು. ನಮ್ಗೇನು ಬೇಕು ಅಂತ ಸ್ಪಷ್ಟವಾಗಿ ಕೇಳಿಬಿಟ್ಟು ಈ ಕ್ಷಣದಲ್ಲಿ ನಾನು ಏನು ಮಾಡಿದ್ರೆ ಖುಷಿಯಾಗಿರ್ತೀನೋ ಅದನ್ನು ಮಾಡೋದು ಬಹಳ ಬಹಳ ಮುಖ್ಯ ಗೆಳೆಯರೆ. ಈ ಪುಸ್ತಕದಲ್ಲಿ ಹಣವನ್ನು ಸುಲಭವಾಗಿ ಈ ಪ್ರಕೃತಿಯಿಂದ ನಾವು ಪಡ್ಕೊಳ್ಳೋದಕ್ಕೆ ಮತ್ತೊಂದು ಅದ್ಭುತವಾದ ತಂತ್ರವನ್ನು ಹೇಳ್ತಾರೆ. ಅದೇನೆಂದರೆ, ಒಂದು ಬ್ಲ್ಯಾಂಕ್ ಚೆಕ್ಕಿನಲ್ಲಿ ನಮಗೆ ಏನು ಹಣ ಬೇಕು ಅಂತ ಅನ್ಕೋತೀವೋ, ಯಾರಾದರೂ ಎಷ್ಟು ಹಣ ನಮಗೆ ತಂದು ಕೊಡಬೇಕು ಅಥವಾ ನಾವು ಎಷ್ಟು ಹಣ ನಾವು ಮಾಡೋ ಕೆಲಸಕ್ಕೆ ಪಡ್ಕೋಬೇಕು ಅಂತ ಅಂದ್ಕೋತೀವೋ ಅದನ್ನೆಲ್ಲ ಬರೆದು ಆ ಚೆಕ್ಕನ್ನು ಪ್ರತಿದಿನ ನಾವು ನೋಡೋದು, ಅದರ ಬಗ್ಗೆ ವಿಜುವಲೈಸ್ ಮಾಡ್ಕೊಳ್ಳೋದು, ಕಲ್ಪಿಸ್ಕೊಳ್ಳೋದು. ಇದನ್ನ ಇವತ್ತು ಟೆಕ್ನಾಲಜಿ ಚೆನ್ನಾಗಿ ಡೆವಲಪ್ ಆಗಿರೋದ್ರಿಂದ ಅದೇ ರಹಸ್ಯ ಪುಸ್ತಕ ಬರೆದ ತಂಡವೇ ಒಂದು ಅಪ್ಲಿಕೇಶನ್ ಅನ್ನ ಮಾಡಿದ್ದಾರೆ. ಆ ಅಪ್ಲಿಕೇಶನ್ ಅನ್ನ ನಾನು ಕೂಡ ನನ್ನ ಫೋನ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಾನು ಹೇಳಬೇಕು ಅಂದರೆ ಇದನ್ನ ಜಸ್ಟ್ 3 ತಿಂಗಳಿಂದ ಬಳಸ್ತಾ ಇದ್ದೀನಿ. ಜಾನ್ವರಿನಲ್ಲಿ ನಾನು ಡೌನ್ಲೋಡ್ ಮಾಡಿದ್ದು ಇದೇ ಆ ಅಪ್ಲಿಕೇಶನ್, ಸೀಕ್ರೆಟ್ ಟು ಮನಿ ಆ್ಯಪ್ ಅಂತ. ಇದರಲ್ಲಿ ಏನು ಅದ್ಭುತವಾದ ವಿಷಯ ಅಂದರೆ, ಪ್ರತಿದಿನ ನನಗೊಂದು ಚೆಕ್ ಬರೋದಕ್ಕೆ ಶುರುವಾಗುತ್ತೆ.
ಅಂದರೆ ಇದು ಪ್ರಕೃತಿಯಿಂದ ನನಗೆ ಬರ್ತಿರೋವಂಥ ಒಂದು ಚೆಕ್. ಸೊ ಪ್ರತಿದಿನ 1 ಲಕ್ಷದಿಂದ ಏನೋ ಶುರುವಾಯಿತು, ಇವತ್ತು ನನಗೆ ಪ್ರತಿದಿನ 3 ಕೋಟಿ ಬರ್ತಾ ಇದೆ. ಏನು ಇಲ್ಲಿ ಮುಖ್ಯವಾದ ಒಂದು ಕಂಡೀಷನ್ ಅಂದರೆ, ಪ್ರತಿದಿನ ನಾನು ಆ ಚೆಕ್ಕನ್ನು ಸಂಪೂರ್ಣವಾಗಿ ಖರ್ಚು ಮಾಡಿದ್ರೆ ಮಾತ್ರ ನನಗೆ ನೆಕ್ಸ್ಟ್ ಚೆಕ್ ಬರೋದು. ಹಾಗಾಗಿ ಪ್ರತಿದಿನ ನಾನು ಖರ್ಚು ಮಾಡಿದಷ್ಟು ನನಗೆ ಹೆಚ್ಚು ಹೆಚ್ಚು ಹಣ ಬರ್ತಿರುತ್ತೆ. ಮತ್ತೆ ಅಷ್ಟೇ ಅಲ್ಲ, ಈ ಒಂದು ಅಪ್ಲಿಕೇಶನಲ್ಲಿ ನಾನು ಯಾರ್ಯಾರಿಗೆ ಖರ್ಚು ಮಾಡಿದೆ ನಿಜ ಜೀವನದಲ್ಲಿ, ಈ ಚೆಕ್ದು ಬಂದ್ಬಿಟ್ಟು ಅದು ಒಂದು ವಿಜುವಲೈಸೇಷನ್ ಟೆಕ್ನಿಕ್ ಅಥವಾ ದೃಶ್ಯೀಕರಣದ ಒಂದು ತಂತ್ರ. ಆದರೆ ಅದು ಬಿಟ್ಟು ಪ್ರತಿದಿನ ನನಗೆ ಎಲ್ಲಿಂದಾದ್ರೂ ಹಣ ಬಂದರೆ, ಯಾರಾದರೂ ನನಗೆ ಹಣ ಕೊಟ್ಟರೆ ಅದನ್ನು ಬರೆಯೋದಕ್ಕೊಂದು ಅವಕಾಶ ಇದೆ. ಮತ್ತು ನಾನು ಯಾರಿಗಾದ್ರೂ ಹಣ ಕೊಟ್ಟರೆ, ಯಾರಿಗಾದ್ರೂ ಹಣ ಸಹಾಯ ಮಾಡಿದ್ರೆ, ಯಾರಿಗಾದ್ರೂ ಏನಾದರೂ ಕೊಡಿಸಿದ್ರೆ ಅದನ್ನು ಬರೆಯೋದಕ್ಕೊಂದು ಅವಕಾಶ ಇದೆ. ಮತ್ತು ನನ್ನ ಜೀವನದ ಬಹು ಮುಖ್ಯವಾದ ಗುರಿಗಳು ಏನೇನು, ಒಂದು 7 ರಿಂದ 8 ಗುರಿನ ಬರೆದಿಡೋದಕ್ಕೆ ಅವಕಾಶ ಇದೆ. ಮತ್ತೆ ಅದ್ಭುತವಾದ ಗಾದೆ ಮಾತುಗಳು ಅಥವಾ ಪ್ರಾವರ್ಬ್ ಅಂತ ಏನು ಹೇಳ್ತೀವಿ ಹಣಕ್ಕೆ ಸಂಬಂಧಪಟ್ಟಂತೆ, ಅದನ್ನ ಪ್ರತಿದಿನ ಒಂದು ಪ್ರಾವರ್ಬನ್ನ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ತಿಳ್ಕೋಬಹುದು. ಅದರ ಜೊತೆಗೆ ಅಫರ್ಮೇಷನ್ಸ್ ಅನ್ನೋ ಒಂದು ತಂತ್ರ ಇದೆ ಗೆಳೆಯರೆ. ಅಫರ್ಮೇಷನ್ಸ್ ಅಂದ್ರೆ ನಾವು ಹಣದ ಬಗ್ಗೆ ಇಷ್ಟು ದಿನ ಏನೇನೆಲ್ಲ ತಪ್ಪಾಗಿ ಹೇಳ್ಕೊಂಡು ಬಂದಿದ್ದೀವಿ. ಅಂದ್ರೆ ಹಣ ಏನು ಮರದಲ್ಲಿ ಬೆಳೆಯುತ್ತಾ, ಹಣ ಬಂದ್ರೆ ನನಗೆ ಅಹಂಕಾರ ಬಂದ್ಬಿಡುತ್ತೆ, ಹಣ ಗಳಿಸೋದು ಸುಲಭ ಅಲ್ಲ, ಬಹಳ ಕಷ್ಟ, ಇದೆಲ್ಲ ತಪ್ಪಾದ ನಂಬಿಕೆಗಳು ಗೆಳೆಯರೆ. ನಾನು ಶಾರುಖ್ ಖಾನ್ ಅವರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅದರಲ್ಲಿ ಅವರು ಒಂದು ಅದ್ಭುತವಾದ ವಿಷಯ ಹೇಳ್ತಾರೆ. ನಾನು ಜೀವನದಲ್ಲಿ ತುಂಬ ಕಷ್ಟಪಡಲಿಲ್ಲ, ನಾನು ತುಂಬ ಸಂತೋಷದಿಂದ ಎಲ್ಲ ಕೆಲಸ ಮಾಡ್ತಾ ಬರ್ತಿದ್ದೆ, ನನಗೆ ಅವಕಾಶಗಳು ಹುಡುಕೊಂಡು ಬಂದವು, ಸುಲಭವಾಗಿ ನನಗೆಲ್ಲ ಸಿಕ್ತು. ಆದರೆ ನಾನು ಸುಲಭವಾಗಿ ಸಿಕ್ತು ಅಂತ ಹೇಳಿದ್ರೆ ಬಹಳಷ್ಟು ಜನ ಅದು ಹೆಂಗೆ ನಮಗೆ ಸಿಗಲಿಲ್ಲ ನಿಮಗೆ ಸಿಗುತ್ತೆ ಅಂತ ಅಂದ್ಕೊಳ್ತಾರೆ. ಹಾಗಾಗಿ ನಾನು ಫೋರ್ಸಿಬಲ್ ಆಗಿ ನಾನು ಕಷ್ಟಪಟ್ಟೆ ಅಂತ ಹೇಳಬೇಕಾಗಿದೆ. ಯಾಕಂದರೆ ಆ್ಯಕ್ಟಿಂಗ್ ಮಾಡೋದು ಅವ್ರಿಗೆ ಖುಷಿ ಕೊಡೋ ಅಂಥ ಒಂದು ವಿಷಯ. ಅವ್ರು ಖುಷಿಯಾಗಿ ಕೆಲಸ ಮಾಡ್ತಿದ್ರು, ಆದರೆ ಇವತ್ತು ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಅದೇ ರೀತಿಯೇ ನಮ್ಮಲ್ಲೂ ಬಹಳಷ್ಟು ಜನ ನಿನಗೆ ಹಣ ಸಿಗಬೇಕು ಅಂದರೆ ನೀನು ಕಷ್ಟಪಟ್ಟರೆ ನಿನಗೆ ಹಣ ಸಿಗೋದು, ಕಷ್ಟಪಟ್ಟರೆ ಯಶಸ್ಸು ಸಿಗೋದು, ಈ ರೀತಿಯೆಲ್ಲ ತಪ್ಪಾದ ಆಲೋಚನೆಗಳನ್ನು ನಮ್ಮ ತಲೆನಲ್ಲಿ ಹಾಕ್ಬಿಟ್ಟಿದ್ದಾರೆ. ಆದರೆ ಈ ಒಂದು ರಹಸ್ಯದಲ್ಲಿ ಹೇಳಿರುವ ಆಕರ್ಷಣೆಯ ನಿಯಮದ ಮೂಲ ತತ್ವವನ್ನು ನೀವು ಅರ್ಥ ಮಾಡಿಕೊಂಡ್ರೆ, ನೀವು ಜೀವನದಲ್ಲಿ ಯಾವುದೇ ವಿಷಯಕ್ಕಾಗೂ ಕಷ್ಟಪಡಬೇಕಾಗಿಲ್ಲ. ಇಷ್ಟಪಟ್ಟು ಕೆಲಸ ಮಾಡಿದಾಗಲೇ ನಿಮಗೆ ಹೆಚ್ಚು ಯಶಸ್ಸು ಸಿಗೋದು, ಹೆಚ್ಚು ಐಶ್ವರ್ಯ, ಹಣ, ಅಂತಸ್ತು ಎಲ್ಲ ಸಿಗೋದು. ಹಾಗಾಗಿ ಸುಲಭವಾಗಿ ನೀವು ಹಣನ ಪಡ್ಕೋಬೋದು. ಹಾಗಾಗಿ ನಾವು ಇಷ್ಟು ದಿನ ಒಂದು ರೀತಿ ಆಲೋಚನೆಗಳನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಈಗ ಅದನ್ನು ಬದಲಾಯಿಸಬೇಕು ಅಂದರೆ ಪ್ರತಿದಿನ ನಾವು ಅದರ ಬದಲಿಗೆ ಹೊಸ ಆಲೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬೋದು ಬಹಳ ಮುಖ್ಯ. ಅದನ್ನು ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ಆ ರೀತಿ ಅಫರ್ಮೇಷನ್ಸ್ ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ಸಿಗುತ್ತೆ. ಉದಾಹರಣೆಗೆ, ನನಗೆ ಹಣ ಪಡ್ಕೊಳ್ಳೋದು ತುಂಬ ಸುಲಭ, ನಾನು ಒಬ್ಬ ಹಣದ ಮ್ಯಾಗ್ನೆಟ್, ನನ್ನ ಹತ್ರ ಯಾರ್ಯಾರು ಕೆಲಸ ಮಾಡಿಸ್ಕೊಳ್ತಾರೆ ನಾನು ಕೇಳೋದಕ್ಕಿಂತ ಹೆಚ್ಚು ಹಣನ ತಂದು ನನಗೆ ಕೊಡ್ತಾರೆ, ಮತ್ತು ನಾನು ಎಲ್ರಿಗೂ ಪ್ರೀತಿಯಿಂದ ಅವರು ಕೊಟ್ಟ ಹಣಕ್ಕಿಂತ ಹೆಚ್ಚಾಗಿ ನನ್ನ ಸೇವೆನ ಅವ್ರಿಗೆ ಕೊಡ್ತೀನಿ. ಈ ರೀತಿ ಒಳ್ಳೆ ರೀತಿಯಲ್ಲಿ ನಮಗೆ ಉಪಯುಕ್ತವಾದಂತಹ ಕೆಲವು ಆಲೋಚನೆಗಳನ್ನು ಪ್ರತಿದಿನ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಓದ್ಬೋದು. ಇದನ್ನು ಅಫರ್ಮೇಷನ್ಸ್ ಅಂತೀವಿ. ಇದನ್ನು ಬೆಳಗ್ಗೆ ಎದ್ದಿದ್ದೇ ಮಾಡಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಅಪ್ಲಿಕೇಶನನ್ನು ಆದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ ಲಿಂಕನ್ನು ನಾವು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನಾನು ನಿಜ ಹೇಳಬೇಕು ಅಂದರೆ ಈ ಒಂದು ಅಪ್ಲಿಕೇಶನನ್ನು ಬಳಸೋದಕ್ಕೆ ಶುರು ಮಾಡಿದ್ಮೇಲೆ ನನ್ನ ಆರ್ಥಿಕ ಪರಿಸ್ಥಿತಿನಲ್ಲಿ ಬಹಳಷ್ಟು ಅಭಿವೃದ್ಧಿಯಾಗಿದೆ, ಬಹಳಷ್ಟು ಅದ್ಭುತವಾದ ವಿಷಯಗಳು ನನ್ನ ಜೀವನದಲ್ಲಿ ನಡೀತಾ ಇದೆ. ಹಾಗಾಗಿ ಖಂಡಿತ ಯಾರೆಲ್ಲ ಆರ್ಥಿಕವಾಗಿ ಬೆಳಿಬೇಕು ಅಂತ ಅಂದ್ಕೊಳ್ತೀರಾ, ದಯವಿಟ್ಟು ಈ ಅಪ್ಲಿಕೇಶನ್ನ ಒಮ್ಮೆ ಪ್ರಯತ್ನ ಪಟ್ಟು ನೋಡಿ. ಇದು ಜಸ್ಟ್ ಒಂದು 300 ರೂಪೀಸ್ ಅಷ್ಟೇ. ಆದರೆ ಇದರಿಂದ ಈಗಾಗಲೇ ನಾನು ಇನ್ನೂ ಎಲ್ಲ ನಡೀತಾ ಇದೆ ಕೆಲಸಗಳು. ಆದರೂ ಹೇಳ್ತೀನಿ, ಈಗಾಗಲೇ 1 ತಿಂಗಳಲ್ಲಿ ಕಳೆದ ವರ್ಷ 1 ವರ್ಕ್ಶಾಪ್ ಕೂಡ ಮಾಡಲಾಗದಿದ್ದ ಪರಿಸ್ಥಿತಿಯಿಂದ ಇವತ್ತು ಈಗಾಗಲೇ 2ನೇ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. 1 ಲಕ್ಷಕ್ಕೂ ಹೆಚ್ಚು ವರ್ಕ್ಶಾಪ್ಗಳ ಮೂಲಕನೇ ದುಡಿಯೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಪ್ರಯತ್ನ ಪಟ್ಟು ನೋಡಿ, ಖಂಡಿತ ನಿಮಗೆ ಇದು ಉಪಯೋಗ ಆಗುತ್ತೆ. ಸರಿ, ಹಾಗಿದ್ರೆ ಈ ಆಕರ್ಷಣೆಯ ನಿಯಮನ ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಸುಪ್ತ ಮನಸ್ಸಿನ ನಂಬಿಕೆಗಳನ್ನ ಮತ್ತೆ ಈ ಹಣದ ಬಗ್ಗೆ ನಮಗಿರುವ ನಕಾರಾತ್ಮಕ ನಂಬಿಕೆಗಳನ್ನ ಸರಿ ಮಾಡ್ಕೊಳ್ಳೋದ್ರ ಮೂಲಕ ಹೇಗೆ ನಮಗೆ ಬೇಕು ಅಂದ್ಕೊಳ್ಳೋ ಹಣನ ನಾವು ನಮ್ಮ ಜೀವನದಲ್ಲಿ ಆಕರ್ಷಿಸಬಹುದು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ಇನ್ನಷ್ಟು ಮಾತನಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅನ್ಕೋತೀನಿ. ಬಹಳಷ್ಟು ಸಕಾರಾತ್ಮಕ ವಿಚಾರಗಳು ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಕನ್ನಡದಲ್ಲೇ ತಿಳ್ಕೊಳ್ಳೋದಕ್ಕೆ ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.